ಸ್ನೇಹಿತರೆ, ನೀವು ಎಲ್ಲರೂ ಹೇಳಿರುವುದನ್ನ ಕೇಳಿರಬಹುದು ಅಥವಾ ನೀವೇ ಥಿಂಕ್ ಮಾಡಿರಬಹುದು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದ್ರೆ ಮೈಂಡ್ನ ಕಂಟ್ರೋಲ್ ಮಾಡಬೇಕು. ಮೈಂಡ್ ನಾವು ಹೇಳಿದಾಗೆ ಕೇಳಬೇಕು, ಅದು ಬಿಟ್ಟು ಮೈಂಡ್ ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು ಅಂತ. ಆದರೆ ಇವತ್ತಿನ ಕಾಲದಲ್ಲಿ ಮೈಂಡ್ನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ಏಕೆ ಮೈಂಡ್ನ ಕಂಟ್ರೋಲ್ ಮಾಡೋದು ಇಷ್ಟೊಂದು ಕಷ್ಟ ಅಂದರೆ ಕೆಲವರು ಯೋಚಿಸಬಹುದು, ಮೈಂಡ್ನ ಕಂಟ್ರೋಲ್ ಮಾಡೋದು ಇಷ್ಟೊಂದು ಕಷ್ಟನಾ? ಮೈಂಡ್ ಕೂಡ ನಮ್ಮ ಬಾಡಿಯ ಪಾರ್ಟ್ ಅಲ್ವಾ? ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಮೇಲೆ ನಮ್ಮ ಕಂಟ್ರೋಲ್ ಇದೆ ಅಂದಮೇಲೆ ಮೈಂಡ್ ಮೇಲೆ ಕಂಟ್ರೋಲ್ ಮಾಡೋಕೆ ಯಾಕೆ ಆಗ್ತಾ ಇಲ್ಲ? ಇದಕ್ಕೆ ಕಾರಣ ನಮ್ಮ ಮೈಂಡ್ನ ಸೃಷ್ಟಿಯೇ ಹಾಗೆ ಇದೆ. ಮೈಂಡ್ ಒಂದು ದಿನದಲ್ಲಿ ಸುಮಾರು 70,000ದಷ್ಟು ಥಾಟ್ಸ್ಗಳನ್ನು, ಇನ್ಫಾರ್ಮೇಷನ್ಗಳನ್ನು ಪ್ರೊಸೆಸ್ ಮಾಡ್ತಾ ಇರುತ್ತೆ ಥ್ರೂ ನಮ್ಮ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಈ ಕಾನ್ಷಿಯಸ್ ಮೈಂಡ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಕಾನ್ಷಿಯಸ್ ಮೈಂಡ್ನ ಮುಖ್ಯ ಕೆಲಸ ನಮ್ಮ ಯಾವುದೇ ಡಿಸಿಷನ್ಗಳನ್ನು ಆ್ಯಕ್ಟಿವ್ ಆಗಿ ತೆಗೆದುಕೊಳ್ಳೋದು. ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮ ಕಾನ್ಷಿಯಸ್ ಮೈಂಡ್ಗಿಂತ ತುಂಬಾ ಪವರ್ಫುಲ್ ಆಗಿರುತ್ತೆ. ಇದು ಕಾನ್ಷಿಯಸ್ ಮೈಂಡ್ನ 90 to 95% ಥಾಟ್ಸ್ ಮತ್ತು ಬಿಹೇವಿಯರ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಇದು ನೀವು ಆಕ್ಟಿವ್ ಇದ್ರೂ ನಿದ್ರೆಯಲ್ಲಿದ್ದರೂ ಎಷ್ಟೋ ಸಾವಿರ ಥಾಟ್ಸ್ಗಳನ್ನು, ಇನ್ಫಾರ್ಮೇಷನ್ಗಳನ್ನು ಪ್ರೊಸೆಸ್ ಮಾಡ್ತಾ ಇರುತ್ತೆ ಥ್ರೂ ನಮ್ಮ ಡ್ರೀಮ್ಸ್ಗಳ ಮೂಲಕ ಮತ್ತು ಅದರಲ್ಲಿ ಸ್ಟೋರ್ ಆಗಿರುವ ಮೆಮೊರೀಸ್ಗಳ ಮೂಲಕ. ಆದರೆ ಆ ಥಾಟ್ಸ್ಗಳಲ್ಲಿ ಎಲ್ಲವೂ ಇರುತ್ತೆ, ಒಳ್ಳೆಯದೂ ಇರುತ್ತೆ, ಕೆಟ್ಟದೂ ಇರುತ್ತೆ. ಪಾಸಿಟಿವ್ ಥಾಟ್ಸ್ ಇರುತ್ತೆ, ನೆಗೆಟಿವ್ ಥಾಟ್ಸ್ನೂ ಇರುತ್ತೆ. ಒಂದು ದಿನದಲ್ಲಿ ಇಷ್ಟೊಂದು ಥಾಟ್ಸ್ಗಳನ್ನು ಪ್ರೊಸೆಸ್ ಮಾಡುವ ಮೈಂಡ್ಗೆ ಒಳ್ಳೆಯದು ಯಾವುದು, ಕೆಟ್ಟದು ಯಾವುದು ಅಂತ ಗೊತ್ತಾಗಲ್ಲ. ಅದನ್ನು ಮೈಂಡ್ಗೆ ಅರ್ಥ ಮಾಡಿಸಬೇಕಾದವರು ನೀವು. ಒಳ್ಳೆಯದು ಯಾವುದು, ಕೆಟ್ಟದು ಯಾವುದು ಅಂತ ನೀವು ನಿಮ್ಮ ಮೈಂಡ್ಗೆ ಹೇಳಿದರೆ ಆಗ ಅದಕ್ಕೆ ಗೊತ್ತಾಗುತ್ತೆ. ಇಷ್ಟೊಂದು ಸಾವಿರ ಥಾಟ್ಸ್ಗಳಲ್ಲಿ ಎಷ್ಟೋ ಅನ್ವಾಂಟೆಡ್ ಥಾಟ್ಸ್ಗಳು ಇರುತ್ತೆ. ನಿಮಗೆ ಯಾವುದು ಬೇಕೋ ಅವುಗಳನ್ನು ನೀವು ಫಿಲ್ಟರ್ ಮಾಡಿದರೆ, ನಿಮಗೆ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರೋ ಥಾಟ್ಸ್ಗಳಿಗೆ ಪ್ರಯಾರಿಟಿ ಕೊಟ್ಟರೆ ನಿಮ್ಮ ಮೈಂಡ್ ಕೂಡ ಅದೇ ಥಾಟ್ಸ್ಗಳನ್ನು ಪ್ರೊಸೆಸ್ ಮಾಡುತ್ತೆ. ಈಗ ಎಲ್ಲರ ಜೀವನದಲ್ಲಿ ಒಂದೇ ರೀತಿಯಾದ ಪ್ರಯಾರಿಟಿ ಇರಲ್ಲ, ಎಲ್ಲರ ಜೀವನದಲ್ಲೂ ಬೇರೆ ಬೇರೆಯಾದ ಪ್ರಯಾರಿಟಿ ಇರುತ್ತೆ. ನಿಮ್ಮ ಜೀವನದ ಈ ಎಲ್ಲ ಪ್ರಯಾರಿಟಿಗಳು ಏನು ಇದೆಯೋ ಅವು ನಿಮ್ಮ ಮೈಂಡ್ ಥಿಂಕ್ ಮಾಡುವ ಪಾಸಿಟಿವ್ ಥಾಟ್ಸ್ಗಳು, ಮತ್ತು ನಿಮ್ಮ ಜೀವನದಲ್ಲಿ ಬೇಡವಾದ, ಅಗತ್ಯವಿಲ್ಲದ ಅನ್ವಾಂಟೆಡ್ ಥಾಟ್ಸ್ಗಳು ಯಾವುದಿದೆಯೋ ಅದೆಲ್ಲ ನೆಗೆಟಿವ್ ಥಾಟ್ಸ್ಗಳು. ನೀವು ಯಾವಾಗ ಈ ಪಾಸಿಟಿವ್ ಥಾಟ್ಸ್ ಅಥವಾ ನಿಮ್ಮ ಲೈಫ್ನ ಪ್ರಯಾರಿಟೀಸ್ಗಳ ಬಗ್ಗೆನೇ ಥಿಂಕ್ ಮಾಡ್ತೀರಾ ಅಥವಾ ಕಾನ್ಸಂಟ್ರೇಟ್ ಮಾಡ್ತೀರಾ, ಅದರಿಂದ ನಿಮ್ಮ ಮೈಂಡನ್ನು ನೆಗೆಟಿವ್ ಥಾಟ್ಸ್ಗಳಿಂದ ದೂರ ಮಾಡಿ ಪಾಸಿಟಿವ್ ಥಾಟ್ಸ್ಗಳನ್ನು ಇನ್ಸರ್ಟ್ ಮಾಡುವ ಮೂಲಕ ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಬಹುದು. ಏಕೆಂದರೆ ಮೈಂಡ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಅದಕ್ಕೆ ಮೇನ್ ರೀಸನೇ ನೆಗೆಟಿವ್ ಥಾಟ್ಸ್ ಆರ್ ಅನ್ವಾಂಟೆಡ್ ಥಾಟ್ಸ್. ಸೊ ಪಾಸಿಟಿವ್ ಥಿಂಕಿಂಗೇ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಲಿಕ್ಕೆ ಇರುವ ಮೊದಲ ಮತ್ತು ಮೂಲ ಅಸ್ತ್ರ. ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಆವಾಗ ನೀವು ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ನೀವು ಈಗ ಹೇಳ್ಬಹುದು, ಅರೆ ಪಾಸಿಟಿವ್ ಥಿಂಕಿಂಗಾ, ಇದು ನನಗೆ ಮುಂಚೆಯಿಂದಲೇ ಗೊತ್ತಿದೆ, ಇದರಲ್ಲಿ ಏನು ಹೊಸತು ಇದೆ ಅಂತ. ಇದು ಎಲ್ಲರಿಗೂ ಗೊತ್ತಿರೋದೆ, ಆದರೂ ನೀವು ನಿಮ್ಮ ಮೈಂಡ್ನ ಯಾಕೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ನೀವೇ ನಿಮ್ಮನ್ನು ಕೇಳಿಕೊಳ್ಳಿ. ಏಕೆಂದರೆ ಈ ಪಾಸಿಟಿವ್ ಥಿಂಕಿಂಗ್ನ ಪ್ರಾಕ್ಟೀಸ್ ಮಾಡೋದು ಅಷ್ಟೊಂದು ಸುಲಭ ಇಲ್ಲ. ತುಂಬ ಮಂದಿ ಯೋಚಿಸಬಹುದು, ಅದರಲ್ಲಿ ಏನು ಮಹಾ, ನೆಗೆಟಿವ್ ಥಾಟ್ಸ್ ಬದಲಾಗಿ ಪಾಸಿಟಿವ್ ಥಾಟ್ಸ್ ಮೈಂಡ್ಗೆ ಹಾಕಿದರೆ ಆಯಿತು. ಆದರೆ ರಿಯಾಲಿಟಿಯಲ್ಲಿ ನೀವು ನೆಗೆಟಿವ್ ಥಾಟ್ಸ್ಗಳನ್ನು ಫೋರ್ಸ್ಫುಲಿ ನಿಮ್ಮ ಮೈಂಡಿಂದ ತೆಗೆಯೋಕ್ಕಾಗಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ, ಅದು ನಿಮ್ಮಿಂದ ಸಾಧ್ಯನೂ ಇಲ್ಲ. ನೀವು ಜಾಸ್ತಿ ಪ್ರಯತ್ನ ಪಟ್ಟಷ್ಟು ಜಾಸ್ತಿ ಫೋರ್ಸ್ ಆಗ್ತೀರಾ. ನೀವು ಹೆಚ್ಚು ಫೋರ್ಸ್ ಹಾಕಿದಷ್ಟು ಅದು ಮತ್ತೆ ಹಿಂದೆ ಬಂದು ನಿಮ್ಮನ್ನು ಕಾಡುತ್ತಾ ಇರುತ್ತದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ಒಂದು ಚಂದದು ಸ್ಟೈಲಿಶ್ ಆಗಿರುವಂತಹ ಡ್ರಿಂಕಿಂಗ್ ವಾಟರ್ ಬಾಟಲ್ ಇದೆ. ಲೇಬಲಲ್ಲಿ ಸ್ಟೈಲಿಶ್ ಆಗಿ ಹೊರಗಡೆ ಬರೆದಿದ್ದಾರೆ ಸ್ಟೇ ಹೈಡ್ರೇಟೆಡ್ ಎನರ್ಜಿ ಇನ್ಸೈಡ್ ಅಂತ. ಬಟ್ ಯಾವಾಗ ಬಾಯಾರಿಕೆ ಆದಾಗ ಅದನ್ನು ಓಪನ್ ಮಾಡಿ ಕುಡಿಲಿಕ್ಕೆ ಹೋಗ್ತೀರೋ ಒಳಗಡೆ ನೀರೇ ಇಲ್ಲದೆ ಖಾಲಿ ಇರುತ್ತೆ. ಹೌದು, ಇವತ್ತು ತುಂಬ ಜನರು ಇದೇ ರೀತಿ ಇದ್ದಾರೆ. ಹೊರಗಡೆ ಪಾಸಿಟಿವ್ ಥಾಟ್ಸ್, ಮೋಟಿವೇಶನಲ್ ರೀಲ್ಸ್, ಫೇಕ್ ಕಾನ್ಫಿಡೆನ್ಸ್, ಆದರೆ ಒಳಗಡೆ ಡ್ರೈಡ್ ಮೈಂಡ್, ಡಿಪ್ರೆಷನ್, ಕೋಪ, ಕಂಪ್ಯಾರಿಸನ್, ಗಿಲ್ಟ್. ಹೊರಗಡೆ ಪಾಸಿಟಿವಿಟಿ ಅಂತ ಲೇಬಲ್, ಆದರೆ ಒಳಗಡೆ ನೆಗೆಟಿವಿಟಿ. ಆ ಬಾಟಲ್ ನೆಗೆಟಿವಿಟಿಯಿಂದ ಫಿಲ್ ಆದರೆ ಹೊರಗಡೆನೂ ನೆಗೆಟಿವಿಟಿಯೇ ಬರುತ್ತೆ. ನೀವು ಯಾವುದಾದರೂ ಒಂದು ಮೋಟಿವೇಶನಲ್ ಮೂವಿ ನೋಡಿ ಇನ್ಸ್ಪೈರ್ ಆಗಿರ್ತೀರಾ, ಆದರೆ ಎಷ್ಟು ಗಂಟೆ ತನಕ? 1 ಗಂಟೆ, 10 ಗಂಟೆ, 1 ವೀಕ್, ನಂತರ ನೀವು ಅದನ್ನು ಮರೆತೇ ಬಿಡ್ತೀರಾ. ಪ್ರತಿಯೊಬ್ಬರಿಗೂ ಲೈಫ್ನಲ್ಲಿ ಚೇಂಜ್ ಆಗಬೇಕು, ಅವರಿಗೆ ಗೊತ್ತು ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ, ಆದರೂ ಅವರ ಕೈಯಿಂದ ಆಗ್ತಾ ಇಲ್ಲ. ಏಕೆ? ಹಾಗೆ ನೋಡಿದರೆ ನೀವು ನಿಮಗೆ ಬುದ್ಧಿ ಬಂದಾಗಿಂದ ಎಷ್ಟೋ ಇನ್ಸ್ಪಿರೇಷನ್ ಮೂವಿಗಳನ್ನು, ಬುಕ್ಗಳನ್ನು ಓದ್ತಾ ಇದ್ದೀರಿ. ಇಷ್ಟೊತ್ತಿಗೆ ನಿಮ್ಮ ಲೈಫ್ ಫುಲ್ ಪಾಸಿಟಿವಿಟಿಯಲ್ಲಿ ಇರಬೇಕಿತ್ತು ತಾನೆ. ಆದರೆ ನೀವು ಹೊರಗಡೆ ಮಾತ್ರ ಪಾಸಿಟಿವ್ ಆಗಿದ್ದೀರಾ, ಒಳಗಡೆ ಮಾತ್ರ ಖಾಲಿ ನೀರಿನ ಬಾಟಲ್ ಥರ. ಜಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ಇರೋ ಥರ. ಹೀಗೆ ಮಾಡಿ ಎಷ್ಟು ಮಂತ್ ತನಕ ಇರೋಕ್ಕೆ ಸಾಧ್ಯ? ಹಾಗಾದರೆ ಈ ಪಾಸಿಟಿವ್ ಥಿಂಕಿಂಗನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು?
ಅದಕ್ಕೆ ಆನ್ಸರ್ ನೀವು ಇಂಟರ್ನಲಿ ಪಾಸಿಟಿವ್ ಥಿಂಕರ್ಸ್ ಆಗಬೇಕಾಗುತ್ತೆ. ನ್ಯಾಚುರಲ್ ಆಗಿ ನೀವು ಪಾಸಿಟಿವ್ ಥಿಂಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ನೀವು ಯಾವಾಗ ಒಳಗಡೆಯಿಂದ ಪಾಸಿಟಿವ್ ಆಗಿರ್ತೀರೋ ಅದು ನ್ಯಾಚುರಲಿ ಹೊರಗಡೆ ಬರುತ್ತೆ. ಅದಕ್ಕಾಗಿ ನೀವು ಕಷ್ಟಪಡಬೇಕಾಗಿಲ್ಲ. ಹಾಗಾದ್ರೆ ನ್ಯಾಚುರಲಿ ಪಾಸಿಟಿವ್ ಹೇಗೆ ಆಗೋದು? ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಉತ್ತಮರಾಗಿರ್ತೀರಾ, ಅದನ್ನ ಬೇರೆ ಎಲ್ಲರಿಗಿಂತ ಈಸಿಯಾಗಿ ಮಾಡ್ತೀರಾ. ನಿಮಗೆ ಗೊತ್ತಿರುತ್ತೆ ನೀವು ಅದರಲ್ಲಿ ಬೆಸ್ಟ್ ಇದ್ದೀರಾ ಅಂತ. ಮತ್ತೆ ನೀವು ಅದನ್ನ ಎಲ್ಲರಿಗೂ ಹೇಳ್ತಾ ಇರ್ತೀರಾ. ಯಾವಾಗ ನೀವು ಪ್ರತಿ ಸಲನೂ ಅದನ್ನ ಹೇಳ್ತಾ ಇರ್ತೀರಾ ಆಗ ನಿಮ್ಮ ಮೈಂಡ್ ಬಿಲೀವ್ ಮಾಡುತ್ತೆ. ನೀವು ಯಾವಾಗ ಪದೇ ಪದೇ ಹೇಳ್ತೀರಾ, ಅದನ್ನ ರಿಪಿಟೇಷನ್ ಮಾಡ್ತಾ ಇರ್ತೀರಾ, ಆಗ ಮೈಂಡ್ ಅಲ್ಲಿ ಅದು ಫಿಕ್ಸ್ ಆಗಿರುತ್ತೆ. ಮೈಂಡ್ ಬಿಲೀವ್ ಮಾಡುತ್ತೆ ಮತ್ತು ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತೆ. ಯಾವಾಗ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚುತ್ತಾ ಆಗ ಆ ಕೆಲಸ ಮಾಡುವಾಗ ಮೈಂಡ್ ಬಾಡಿಗೆ ಆಟೋಮೆಟಿಕ್ ಆಗಿ ಡೈರೆಕ್ಷನ್ ಕೊಡುತ್ತೆ. ಓಕೆ, ಇದರಲ್ಲಿ ನಾನು ಬೆಸ್ಟ್ ಇದ್ದೀನಿ, ಈ ಕೆಲಸ ಈಸಿಯಾಗಿ ಮಾಡ್ತೀನಿ ಅಂತ. ಇದು ಟೂ ಸೈಡ್ ಅಲ್ಲೂ ವರ್ಕ್ ಆಗುತ್ತೆ, ನೆಗೆಟಿವ್ ಅಲ್ಲೂ ವರ್ಕ್ ಆಗುತ್ತೆ, ಪಾಸಿಟಿವ್ ಅಲ್ಲೂ ವರ್ಕ್ ಆಗುತ್ತೆ. ಯಾವಾಗ ನೀವು ಪಾಸಿಟಿವ್ ಥಾಟ್ಸ್ ಗಳನ್ನ ಮಾತಾಡ್ತೀರೋ, ಅದನ್ನ ಹೆಚ್ಚೆಚ್ಚು ರಿಪಿಟೇಷನ್ ಮಾಡ್ತೀರೋ, ಆಗ ಮೈಂಡ್ ಅದನ್ನ ಬಿಲೀವ್ ಮಾಡುತ್ತೆ. ಇದೇ ಆಗ್ತದೆ ನ್ಯಾಚುರಲಿ ಪಾಸಿಟಿವ್ ಅಥವಾ ಇಂಟರ್ನಲಿ ಪಾಸಿಟಿವ್ ಆಗಿರುವಂತದ್ದು. ಇದಕ್ಕೆ ನಾನೊಂದು ನನ್ನ ಬಾಲ್ಯದ ಎಕ್ಸಾಂಪಲ್ ಕೊಡ್ತೇನೆ. ನಾನು ಚಿಕ್ಕವನಿರುವಾಗ ಗ್ರೌಂಡ್ ಅಲ್ಲಿ ಹುಡುಗರು ಎಲ್ಲ ಸೇರಿ ಕ್ರಿಕೆಟ್ ಆಟ ಆಡ್ಲಿಕ್ಕೆ ಹೋಗ್ತಿದ್ವಿ. ನಾನು ಬ್ಯಾಟ್ ಮಾಡ್ತಿರುವಾಗ ಎದುರುಗಡೆ ಇರುವ ಬೌಲರ್ನ ನೋಡಿ ಡಿಸೈಡ್ ಮಾಡ್ತಾ ಇದ್ದೆ, ಓಕೆ ಇವನ ಬಾಲ್ಗೆ ಆರಾಮಾಗಿ 6 ಹೊಡಿಬಹುದು ಅಂತ. ಹಾಗೇನೆ ನಾನು ಆ ಪರ್ಟಿಕ್ಯುಲರ್ ಬೌಲರ್ನ 1 ಓವರಲ್ಲಿ 2 6 ಹೊಡಿತಾ ಇದ್ದೆ. ಹಾಗೆ ಇನ್ನೊಂದು ಬೌಲರ್ನ ನೋಡಿ, ಇಲ್ಲ ನನಗೆ ಇವನ ಬೌಲಿಂಗ್ ಅಲ್ಲಿ ಆಡಕ್ಕೆ ಆಗಲ್ಲ, ನಾನು ಔಟ್ ಆಗ್ತೀನಿ ಅಂತ. ಹಾಗೇನೆ ಔಟ್ ಕೂಡ ಆಗ್ತಾ ಇದ್ದೆ. ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರೋದು ಇಷ್ಟೇ, ಯಾವಾಗ ನಾನು 6 ಹೊಡಿತೀನಿ ಅಂತ ಡಿಸೈಡ್ ಮಾಡಿದ್ನೋ ಆಗ 6 ಹೊಡಿತಾ ಇದ್ದೆ. ಹಾಗೆ ಬೋಲ್ಡ್ ಆಗ್ತೀನಿ ಅಂತ ಥಿಂಕ್ ಮಾಡಿದಾಗ ಬೋಲ್ಡ್ ಕೂಡ ಆಗ್ತಾ ಇದ್ದೆ. ಇಲ್ಲಿ 2 ಸಿಚುವೇಶನ್ ಅಲ್ಲಿ ಇರುವ ವ್ಯತ್ಯಾಸ ಒಂದೇ, ಬಿಲೀಫ್, ಅದುವೇ ನಂಬಿಕೆ. ಈ 2 ಸಿಚುವೇಶನ್ ಅಲ್ಲಿ ನಾನು ಏನು ಬಿಲೀವ್ ಮಾಡಿದ್ನೋ ಅದನ್ನ ನನ್ನ ಮೈಂಡ್ ಪಾಲಿಸಿದೆ ಅಷ್ಟೇ. ಇಂತಹ ಅನುಭವ ನಿಮಗೂ ಕೂಡ ಆಗಿರಬಹುದು. ಆಗಿದ್ರೆ ಕಮೆಂಟ್ ನಲ್ಲಿ ಬರೆಯಿರಿ. ನಾವು ಒಂದು ವಿಷಯನ ಥಿಂಕ್ ಮಾಡಿದ್ರೆ ಸಾಕಾಗಲ್ಲ, ನಂಬಬೇಕಾಗುತ್ತೆ, ಆಗಲೇ ಅದು ಸಾಧ್ಯ. ನೀವು ಅದು ಬಿಟ್ಟು ಮೈಂಡ್ ನ ಎಷ್ಟೇ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರೂ ಸಾಧ್ಯ ಇಲ್ಲ. ನೀವು ಕೈಯಲ್ಲಿ ಕೋಪ ಹೇಗೆ ಕಡಿಮೆ ಮಾಡುವುದು ಅಂತ ಪುಸ್ತಕ ಓದ್ತಾ ಮನಸ್ಸಿನಲ್ಲಿ ಪ್ರತಿ ಸಲನೂ ನನಗೆ ಜಾಸ್ತಿ ಕೋಪ ಬರುತ್ತೆ ಅಂತ ಹೇಳ್ತಾ ಇದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಕೋಪ ಬರುತ್ತೆ. ಆಗ ಆ ನಿಮ್ಮ ಪುಸ್ತಕ ಕೋಪ ಹೇಗೆ ಕಡಿಮೆ ಮಾಡುವುದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ನೀವು ಜೀವನದಲ್ಲಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡೋಣ ಅಂತ ಹೇಳ್ತೀರಾ, ಆದ್ರೆ ಇನ್ನು ಮುಂದೆ ಪಾಸಿಟಿವ್ ಆಗಿ ಮಾತನಾಡೋದನ್ನ ಕಲಿಯಿರಿ. ಪಾಸಿಟಿವ್ ಆಗಿ ಮಾತನಾಡಿ. ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವಿಟಿ ಇದ್ದರೂ ಪರವಾಗಿಲ್ಲ, ಆಗಲೂ ಪಾಸಿಟಿವ್ ಆಗಿ ಮಾತನಾಡಿ. ನೀವು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕಾಲು ಜಾರಿ ಸ್ವಲ್ಪ ಪೆಟ್ಟಾಗುತ್ತೆ ಅಂತ ತಿಳ್ಕೊಳ್ಳಿ. ಆಗ ನೀವು ಆ ನೋವಿನ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರೆ ನಿಮಗೆ ನಡೆಯೋಕ್ಕೂ ಕಷ್ಟ ಆಗುತ್ತೆ. ಆದ್ರೆ ಅದೇ ನೀವು ಪರವಾಗಿಲ್ಲ, ಏನೂ ಆಗ್ಲಿಲ್ಲ, ಮುಂದೆ ನಡೆದು ಹೋಗಬಹುದು ಅಂತ ಡಿಸೈಡ್ ಮಾಡಿದ್ರೆ ಹಾಗೆ ನಡೆದು ಹೋಗ್ತೀರಾ. ನೀವು ಈ ತರ ಥಿಂಕ್ ಮಾಡೋದ್ರಿಂದ ನಿಮ್ಮ ನೋವು ಕಡಿಮೆಯಾಗದಿದ್ರು ಜಾಸ್ತಿ ಅಂತೂ ಪಕ್ಕಾ ಆಗೋದಿಲ್ಲ. ಇಲ್ಲಿರುವ ಡಿಫರೆನ್ಸ್ ಇಷ್ಟೇ, ನಿಮ್ಮ ಮೈಂಡ್ಗೆ ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಪಾಸಿಟಿವಿಟಿಯಿಂದ ಬಿಲೀವ್ ಮಾಡಿಸೋ ಮೂಲಕ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಬಹುದು. ನೀವು ಕೆಲವು ವಿಷಯಗಳಲ್ಲಿ ಉತ್ತಮ ಇಲ್ಲದಿದ್ರೂ ಪರವಾಗಿಲ್ಲ, ಆದ್ರೆ ಯಾವತ್ತೂ ಕೆಟ್ಟದು ಮಾತಾಡಬೇಡಿ. ಹಾಗಾದ್ರೆ ನೀವು ನನ್ನಲ್ಲಿ ಕೇಳಬಹುದು, ನಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋಕೆ ಪಾಸಿಟಿವಿಟಿಯಲ್ಲಿ ಬಿಲೀವ್ ಮಾಡೋದು ಮಾತ್ರ ಸಾಕಾ ಅಂತ ಕೇಳಿದ್ರೆ, ಹೌದು, ಪಾಸಿಟಿವಿಟಿ ಥಾಟ್ಸೇ ನಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡಲು ಸಾಧ್ಯ. ಏಕೆಂದ್ರೆ ನಮ್ಮ ಮೈಂಡ್ ಇರೋದು ಬ್ರೈನ್ ಇರೋದು ಬಾಡಿಯಲ್ಲಿ. ನಿಮಗೆ ಯಾವುದಾದ್ರೂ ಕೆಲಸ ಮಾಡೋಕೆ ನಿಮ್ಮ ಮನಸ್ಸಲ್ಲಿ ಫಸ್ಟ್ ಥಾಟ್ ಕ್ರಿಯೇಟ್ ಆಗಬೇಕಾಗುತ್ತೆ. ಎಕ್ಸಾಂಪಲ್, ನಿಮಗೆ ಟ್ಯೂಬ್ ಲೈಟ್ದು ಸ್ವಿಚ್ ಆನ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಮನಸ್ಸಲ್ಲಿ ಥಾಟ್ ಬರುತ್ತೆ, ಅದನ್ನ ಮೈಂಡ್ ಬ್ರೈನ್ಗೆ ಹೇಳುತ್ತೆ. ಬ್ರೈನ್ಗೆ ಅದನ್ನ ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ, ಅದು ಬಾಡಿಗೆ ಹೇಳುತ್ತೆ, ಅಂದ್ರೆ ಕೈಗಳಿಗೆ ಹೇಳುತ್ತೆ ಹೋಗಿ ಸ್ವಿಚ್ ಆನ್ ಮಾಡು ಅಂತ. ಇದೆಲ್ಲ ಜಸ್ಟ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲೇ ಆಗುತ್ತೆ. ಇಷ್ಟೆಲ್ಲ ಪ್ರೊಸೆಸ್ ಆಗೋಕೆ ಮೂಲ ಕಾರಣ ನಿಮ್ಮ ಮನಸ್ಸಲ್ಲಿ ಹುಟ್ಟಿದ ಥಾಟ್. ಈ ಮೈಂಡ್, ಬ್ರೈನ್ ಮತ್ತು ಬಾಡಿ ಕನೆಕ್ಷನ್ ನ ಹೋಲ್ ಪ್ರೊಸೆಸ್ ಅಲ್ಲಿ ನಮಗೆ ಥಾಟ್ ಅನ್ನು ಮಾತ್ರ ಕಂಟ್ರೋಲ್ ಮಾಡಬಹುದು. ಆದ್ರಿಂದ ಒಂದು ಸಮಸ್ಯೆಯ ಮೂಲವನ್ನು ಸರಿ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಈ ಮೈಂಡ್ ಕಂಟ್ರೋಲ್ ನ ಪ್ರೊಸೆಸ್ ಅಲ್ಲಿ ಇದರ ಮೂಲ ಸಮಸ್ಯೆಯಾದ ಥಾಟ್ಸ್ ಗಳನ್ನು ಕಂಟ್ರೋಲ್ ಮಾಡುವ ಮೂಲಕ, ಅಂದ್ರೆ ನೆಗೆಟಿವ್ ಥಾಟ್ಸ್ ಗಳಿಂದ ನಿಮ್ಮ ಮೈಂಡ್ ಅನ್ನು ದೂರ ಮಾಡಿ ಪಾಸಿಟಿವ್ ಥಾಟ್ಸ್ ಹೇಳುವ ಮೂಲಕ ಮತ್ತು ಅದನ್ನು ಬಿಲೀವ್ ಮಾಡುವ ಮೂಲಕ ನೀವು ನಿಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡಬಹುದು. ನಂತರ ಬೇಕಾದ್ರೆ ನಿಮಗೆ ಮೆಡಿಟೇಷನ್, ಜರ್ನಲಿಂಗ್, ಫಿಸಿಕಲ್ ಎಕ್ಸರ್ಸೈಸ್, ಡೀಪ್ ಬ್ರೀತಿಂಗ್ ಎಲ್ಲ ಟ್ರೈ ಮಾಡಬಹುದು. ಇದನ್ನೆಲ್ಲ ಮಾಡುವ ಮುಂಚೆ ನಿಮ್ಮ ಥಾಟ್ಸ್ ಗಳು ನೆಗೆಟಿವ್ ಆಗಿದ್ರೆ ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ರಿಂದ ಪಾಸಿಟಿವ್ ಥಾಟ್ಸ್ ಗಳನ್ನ ನಿಮ್ಮ ಡೇ ಟು ಡೇ ಲೈಫ್ ನಲ್ಲಿ ಹೇಳುವ ಮೂಲಕ ಮತ್ತು ಅದನ್ನ ಬಿಲೀವ್ ಮಾಡುವ ಮೂಲಕ ನೀವು ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡಬಹುದು. ನೀವು ಇದನ್ನ ನಿಮ್ಮ ಡೈಲಿ ಲೈಫ್ ನಲ್ಲಿ ಕಂಟಿನ್ಯೂಸ್ ಆಗಿ ಅಳವಡಿಸಿಕೊಂಡ್ರೆ ನಾನು 100% ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಇಡೀ ಜೀವನವೇ ಬದಲಾಗುತ್ತೆ.
ಈ ವಿಡಿಯೋ ನಿಮ್ಮ ಜೀವನದಲ್ಲಿ ವ್ಯಾಲ್ಯೂ ಆಡ್ ಮಾಡುತ್ತೆ ಅಂತ ನಿಮಗನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇಂತಹ ಹೆಚ್ಚಿನ ವಿಡಿಯೋ ಮಾಡಲು. ಸಾಧ್ಯವಾದರೆ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ, ಯಾರಿಗೆ ಇದರ ಅವಶ್ಯಕತೆ ಇದೆಯೋ. ಹಾಗೆಯೇ ನನ್ನ ಈ ಪ್ರಯತ್ನದಲ್ಲಿ ಕೈ ಜೋಡಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.